बोलो भारत माता की। ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ಘನ ಸರ್ಕಾರ ನೂತನ ಬಸ್ಗಳನ್ನು ಲೋಕಾರ್ಪಣೆ ಹಾಗೂ ಹಾರುಗೇರಿಯ ನೂತನವಾಗಿ ನಿರ್ಮಿಸಿದಂಥ ಬಸ್ ನಿಲ್ದಾಣದ ಉದ್ಘಾಟನೆ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂಥ ಸಾರಿಗೆ ಸಚಿವರು, ಹಿರಿಯರು, ಗೌರವಾನ್ವಿತರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸರ್, ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಬೆಳಗಾವಿ ಉತ್ತರದ ಶಾಸಕರು ಆದಂಥ ಶ್ರೀ ರಾಜು ಸೇಠ್ ಅವರೇ, ನಮ್ಮ ಮುಖ್ಯ ಸಚೇತಕರು, ಸಹೋದರರು, ರಾಮದುರ್ಗದ ಶಾಸಕರು ಆದಂಥ ಅಶೋಕಣ್ಣ ಪಟ್ಟಣ್ಣವರೇ, ಈ ಒಂದು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಮೊದಲನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ 55 ಬಸ್ಗಳನ್ನ ಬಂದ ತಕ್ಷಣ ನಮ್ಮ ಡಿಪೋಗೆ ಲಾಟ್ರಿಯನ್ನ ಕೊಟ್ಟಂತ ರಾಜು ಕಾಗೆ ಅವರೇ, ಕಿತ್ತೂರು ಮತಕ್ಷೇತ್ರದ ಶಾಸಕರು ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಸಹೋದರ ವಿಧಾನ ಪರಿಷತ್ ಸದಸ್ಯನಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಈ ಒಂದು ಸಂಸ್ಥೆಯ MD ಅವರಾದಂಥ ಭರತ್ ಅವರೇ, CTM ಆದಂಥ ವಿಶ್ವನಾಥ್ ಅವರೇ, PY ನಾಯಕ್ ಅವರೇ, ಜಗದಂಬ ಅವರೇ, ಗಣೇಶ್ ಅವರೇ, DTO ಆದಂಥ ಲಮಾನಿ ಅವರೇ, ಮತ್ತು ಇವತ್ತು ಬಹಳಷ್ಟು ಜನರಿಗೆ ನಾವು ಸನ್ಮಾನವನ್ನ ಮಾಡಿದ್ವಿ. ತಮ್ಮೆಲ್ರಿಗೂ ಕೂಡ ಆತ್ಮೀಯ ಅಭಿನಂದನೆಗಳನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಆತ್ಮೀಯ ಮಾಧ್ಯಮದ ಎಲ್ಲ ನನ್ನ ಸಹೋದರರು, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟ್ ಅಂತ ನಾವು ಯಾವತ್ತಿದ್ರೂ ಬಹಳ ಹೆಮ್ಮೆಯಿಂದ ಹೇಳ್ತಾ ಇರ್ತೀವಿ. ಚುನಾವಣೆ ಪೂರ್ವ ಕರ್ನಾಟಕ ರಾಜ್ಯದ ಮಹಾಜನತೆಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ನಾವು ಪಂಚ ಗ್ಯಾರಂಟಿಗಳ ಘೋಷಣೆಯನ್ನ ನಾವು ಮಾಡಿದ್ವಿ. ಕರ್ನಾಟಕ ರಾಜ್ಯದ ಎಲ್ಲ ಮಹಾ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನ ಇಟ್ಟು ನಮಗೆ ಆಶೀರ್ವಾದ ಮಾಡಿ 136 ಶಾಸಕರನ್ನ ಗೆಲ್ಲಿಸಿ ಇತಿಹಾಸವನ್ನ ನಿರ್ಮಾಣ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ಟು, ನಾವು ಕೊಟ್ಟಂತ ಭಾಷೆಯನ್ನ, ಆ ಬದ್ಧತೆಯನ್ನ, ಆ ಕಮಿಟ್ಮೆಂಟ್ ಅನ್ನ ಕೆಲವು ದಿನಗಳಲ್ಲಿ ನಾವು ರಾಜ್ಯದ ಮಹಾಜನತೆಗೆ ನಾವು ತಲುಪಿಸಿದ್ವಿ. ಅದರಲ್ಲಿ ಮೊದಲನೆಯ ಒಂದು ಕಮಿಟ್ಮೆಂಟು ಸಾಮಾಜಿಕ ಕಾಳಜಿ ಅಂದ್ರೆ ಅದು ನಮ್ಮ ಕಮಿಟ್ಮೆಂಟು. ಮಹಿಳೆಯರ ಆರ್ಥಿಕ ಸಬಲೀಕರಣ ಅಂತಂದ್ರೆ ಅದು ನಮ್ಮ ಮೊದಲನೇ ಕಮಿಟ್ಮೆಂಟು. ಸಮಾಜದಲ್ಲಿ ಎಲ್ಲರೂ ಕೂಡ ಸಾಮರಸ್ಯವಾಗಿ ಇರುವುದೇ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟು. ಈ ಕಮಿಟ್ಮೆಂಟ್ನ ಪರವಾಗಿ ಮೊದಲನೇದಾಗಿ ನಾವು ಕೊಟ್ಟಿದ್ದು ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಶಕ್ತಿ ಅನ್ನುವಂಥ ಒಂದು ಶಕ್ತಿ ವಾಹಿನಿಯ ರೂಪದಲ್ಲಿ ನಿಮ್ಮ ಜೀವನವನ್ನು ಹಸನಾಗಿ ಇಡ್ಲಿಕ್ಕೆ ಈ ಶಕ್ತಿ ಯೋಜನೆಯನ್ನ ತೆಗೆದುಕೊಂಡು ಬಂದ್ವಿ. ಅದರಲ್ಲೂ ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರು ಅಂತಂದ್ರೆ ಅವ್ರಿಗೆಲ್ಲರಿಗೂ ನಾವು ಯಾವತ್ತಿದ್ರು ವರ್ಕೋಹಾಲಿಕ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಅವರು ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ದಿನದ 24 ಗಂಟೆ ಕೂಡ ಅವರು ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಈ ಒಂದು ಡಿಪಾರ್ಟ್ಮೆಂಟ್ಗೆ ಇಂಥ ಒಂದು ಸೃಜನಶೀಲ ಕೆಲಸಗಾರರಾದಂಥ ಮಂತ್ರಿಗಳು ಬಂದಿದ್ದು ನಿಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿ ಜಿಲ್ಲೆ ಬೆಂಗಳೂರನ್ನ ಬಿಟ್ರೆ ಚಂದ್ರರಾಜ್ ಹೇಳಿದ ಹಾಗೆ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಜಿಲ್ಲೆ. ನಮ್ಮ ಜಿಲ್ಲೆಗೆ ಕರ್ನಾಟಕದ 2ನೇ ರಾಜಧಾನಿ ಅಂತಾನೂ ಕೂಡ ಕರೀತಾರೆ. ಸುವರ್ಣ ಸೌಧನೂ ಕೂಡ ಇದೆ ನಮ್ಮ ಜಿಲ್ಲೆಯಲ್ಲಿ. ಇಂಥ ಒಂದು ಅತಿ ದೊಡ್ಡ ಜಿಲ್ಲೆಯಲ್ಲಿ ಇವತ್ತು ಸುಮಾರು 55 ಬಸ್ಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದರಲ್ಲೂ ಈ ಒಂದು ವರ್ಷ
749 ಬಸ್ಗಳ ಈ ಒಂದು ಖರೀದಿಯ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅದರ ಜೊತೆಯಲ್ಲಿ 2,000 ಉದ್ಯೋಗಗಳು, ಅದು ಡ್ರೈವರ್ ಆಗಿರಬಹುದು, ಅದು ಕಂಡಕ್ಟರ್ಗಳಾಗಿರಬಹುದು, 2,000 ಉದ್ಯೋಗಗಳನ್ನ ಈ ಒಂದು ಇಲಾಖೆ ಈಗಾಗಲೇ ಕಾಲ್ಫರ್ಮ್ ಮಾಡಿ ಅದು ಕೂಡ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ. ಬಂಧುಗಳೇ, ಇವತ್ತು ನಾವು 38 ಡ್ರೈವರ್ಗಳನ್ನ ತಾವು ಆಕ್ಸಿಡೆಂಟ್ ಮಾಡಿದ್ಲೇನೆ ಎಲ್ಲರನ್ನ ಸುರಕ್ಷಿತವಾಗಿ ಅವರು ಎಲ್ಲಿ ಹತ್ತಿದ್ರು, ಯಾವ ಸ್ಥಳಕ್ಕೆ ಹೋಗಿ ತಲುಪಬೇಕಾಗಿತ್ತು ಆ ಸ್ಥಳಕ್ಕೆ ಒಂದು ಏನ್ ಹೇಳ್ತಾರೆ ನಾವಿಕ ಅಂತ ಹೇಳ್ತೀವಿ ನಾವು, ಹೊಳೆಯನ್ನ ದಾಟಿಸ್ತಾ ಬಹಳಷ್ಟು ಚೆನ್ನಾಗಿ ದಾಟಿಸಿದ್ರೆ ಅವರು ದೇವರ ಸಮಾನ. ಹಾಗೆ ಒಂದು ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ಗೆ ಬಹಳಷ್ಟು ಸುರಕ್ಷಿತವಾಗಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗಿದ್ಕೆ ಇವತ್ತು 38 ಜನ ನನ್ನ ಅಣ್ಣ ತಮ್ಮಂದ್ರಿಗೆ ನಾವು ಪದಕವನ್ನ ಹಾಕಿ ಗೌರವ ಮಾಡಿದ್ದೇವೆ. ನನಗೆ ಹೆಮ್ಮೆ ಅನಿಸುತ್ತೆ. ಈ ಒಂದು ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಮನೆಯಲ್ಲಿ ಏನಾದ್ರೂ ಕೆಲಸ ಇರಲಿ, ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮಗಳಿರಲಿ, ಆದ್ರೆ ಸಾರ್ವಜನಿಕರ ಸೇವೆ ದೇವರ ಸೇವೆ ಅಂತ ಹೇಳಿ ತಾವೆಲ್ಲ ಕೆಲಸಕ್ಕೆ ಹಾಜರಾಗ್ತೀರಾ. ನನಗಿನ್ನೂ ನೆನಪಿದೆ ಬಂಧುಗಳೇ, 25-30 ವರ್ಷದ ಹಿಂದೆ ನಮ್ಮೂರಿಗೆ ಒಂದು ವಸ್ತಿ ಬಸ್ ಅಂತ ಹೇಳ್ತಿದ್ವಿ, ರಾತ್ರಿ ಬಸ್ ಈಗಲೂ ಬರ್ತಾವೆ. 11 ಗಂಟೆಗೆ ಬರೋರು. ನಮ್ಮ ಮನೆಯಲ್ಲೇ ಊಟದ ವ್ಯವಸ್ಥೆ, ಹಳ್ಳಿಗಳಲ್ಲಿ ಬೇರೆ ಹೋಟೆಲ್ ಗಿಟಲ್ ಏನು ಇರೋದಿಲ್ಲ ಸರ್. ನಮ್ಮ ಮನೆಯಲ್ಲೇ ನಮ್ಮ ಡ್ರೈವರ್ಗಳದ್ದು, ಕಂಡಕ್ಟರ್ಗಳದ್ದು ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಅಥವಾ ಊಟದ ವ್ಯವಸ್ಥೆ, ಬೆಳಗಿನ ಟಿಫಿನ್ ವ್ಯವಸ್ಥೆ ಎಲ್ಲ ನಮ್ಮ ಮನೆಯಲ್ಲೇನೆ ಆಗ್ತಾ ಇತ್ತು. ಸೊ ಆ ಸಂದರ್ಭನೂ ನಾನು ನೋಡಿದ್ದೀನಿ, ಆ ಸೇವೆಯನ್ನು ಕೂಡ ನಾನು ನೋಡಿದ್ದೀನಿ. ಇವತ್ತು ಕೂಡ ನಿಮ್ಮ ಸೇವೆಯನ್ನ ನೋಡ್ತಾ ಇದ್ದೀನಿ. ಈ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಪದಕ ಹಾಕಿ ಸನ್ಮಾನ ಮಾಡಿದ್ದೀವಿ. ಈ ಸನ್ಮಾನ ಬರೀ ನಿಮ್ಗಷ್ಟೇ ಅಲ್ಲ ಬಂಧುಗಳೇ, ನಿಮ್ಮ ಕುಟುಂಬ ವರ್ಗದ ಪ್ರತಿಯೊಬ್ಬ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಧರ್ಮಪತ್ನಿಯವರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅವ್ರಿಗೂ ಕೂಡ ಈ ಸನ್ಮಾನ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಅನುಕಂಪದ ಆಧಾರದ ಮೇಲೆ ಈ ಒಂದು ಭಾಗದಲ್ಲಿ ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದಿಂದ ಇಲ್ಲಿಯವರೆಗೆ ಸುಮಾರು 145 ಜನರಿಗೆ ಅನುಕಂಪದ ಆಧಾರದ ಮೇಲೆ ನಾವು ಅವರಿಗೆ ಜಾಬ್ಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಆ ಭಗವಂತನ ನಾನು ಬೇಡ್ಕೊಳ್ತೀನಿ, ಆಕ್ಸಿಡೆಂಟ್ಗಳಾಗಬಾರ್ದು. ಆದರೂ ಕೂಡ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಏನು ಡ್ರೈವರ್ಗಳಾಗಲಿ ಕಂಡಕ್ಟರ್ಗಳಾಗಲಿ ಮೃತಪಟ್ಟರೆ ಅವ್ರಿಗೆ 50 ಲಕ್ಷವನ್ನ ನಾವು ಕೊಡ್ತೀವಿ. ಅದರ ಜೊತೆಯಲ್ಲಿ ಈ ಬಾರಿ ನಾನು ಸಚಿವರ ಹತ್ರ ಚರ್ಚೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಅವ್ರು ನನಗೆ ಒಂದು ಮಾತನ್ನ ಹೇಳಿದ್ರು. ಅವ್ರು ಎಷ್ಟು ಕರುಣಾಮಯಿ ಹೃದಯವಂತರು ಅಂತ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಲಕ್ಷ್ಮಿ ಅವರೇ, 50 ಲಕ್ಷ ಏನು ನಾವು ಸರ್ಕಾರದಿಂದ ಕೊಡ್ತೀವಿ, 50 ಲಕ್ಷ ಕೊಟ್ಟರೆ ಅದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಥವಾ ಆ ಜೀವವನ್ನ ಮರಳಿ ತರಲಿಕ್ಕೆ ಆಗೋದಿಲ್ಲ. ನಾನು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಪ್ರಸ್ತಾವನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ನನಗೆ ಬಹಳ ಸಂತೋಷ ಆಯ್ತು. ಇಂಥ ಒಂದು ವಿಚಾರ ನಮ್ಮ ಮಂತ್ರಿಗಳಿಗೆ ಇದೆ. ಅದೇ ರೀತಿ ಸಾಮಾನ್ಯವಾಗಿ ಕೆಲಸವನ್ನ ಮಾಡ್ತಾ ಯಾರಾದ್ರೂ ಮೃತಪಟ್ಟರೆ ಅಂಥವ್ರು ಕೂಡ 5 ಲಕ್ಷ ಕಾಂಪನ್ಸೇಷನ್ ಅನ್ನು ಕೂಡ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಬಂಧುಗಳೇ, ಶಕ್ತಿ ಯೋಜನೆ ಬಗ್ಗೆ ರಾಜುಗೌಡ ಅವರು ಹೇಳಿದ್ರು, ರಾಜುವಣ್ಣ ಕಾಗೆ ಅವರು ಹೇಳಿದ್ರು, ಮಾನ್ಯ ಮಂತ್ರಿಗಳು ಕೂಡ ಹೇಳ್ತಾರೆ, ಶಕ್ತಿ ಯೋಜನೆಯಿಂದ ರಾಜ್ಯದಲ್ಲಿ ಎಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ, ಜಿಲ್ಲೆಯಲ್ಲಿ ಎಷ್ಟು ಮಹಿಳಾ ಪ್ರಯಾಣಿಕರು ಓಡಾಡಿದ್ದಾರೆ ಅಂತ. ನನಗೆ ನಮ್ಮ ಅಧಿಕಾರಿಗಳಿಗೆ ಡೀಟೇಲ್ಸ್ ಅನ್ನ ಕೇಳಿದೆ. ಅವರು ಕೊಟ್ಟಂತ ಡೀಟೇಲ್ಸ್ ಮಾನ್ಯ ಮಂತ್ರಿಗಳು ಓದಿ ತಮಗೆ ಹೇಳ್ತಾರೆ. ಆದರೆ ನನಗೆ ಆಶ್ಚರ್ಯದ ಜೊತೆಗೆ ನನಗೆ ಒಂದು ಹೆಮ್ಮೆಯ ವಿಷಯ ಕೂಡ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಇದು ಶಕ್ತಿ ಇರಬಹುದು ಅಥವಾ ಗೃಹಲಕ್ಷ್ಮಿ ಇರಬಹುದು, ಮಹಿಳೆಯರು ಇವತ್ತು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಅಡ್ಡಾಡಲು ಬಹಳಷ್ಟು ಅನುಕೂಲ ಆಗಿದೆ. ನಾನು ಉಡುಪಿ ಜಿಲ್ಲಾ ಪಾಲಕ ಮಂತ್ರಿ, ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅಲ್ಲಿ ಉಡುಪಿ ಜಿಲ್ಲೆಗೆ ಸುಮಾರು ನನ್ನ ಜಿಲ್ಲೆಯಿಂದ ಬಸ್ನಲ್ಲಿ ಪ್ರಯಾಣ ಮಾಡಿ ದೇವಸ್ಥಾನಗಳಿಗೆ ಬರ್ತಾರೆ.
ಅಲ್ಲಿ ನನಗೆ ಸಿಕ್ಕಾಗ ಹೆಣ್ಮಕ್ಳು ಅಥವಾ ಇಲ್ಲಿ ಓಡಾಡ್ಬೇಕಾದ್ರೆ ಹೆಣ್ಮಕ್ಳು ನನಗೆ ಹೇಳ್ತಾರೆ, ಅಕ್ಕ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿದ್ವಿ, ಅಕ್ಕ ಉಡುಪಿ ಶ್ರೀಕೃಷ್ಣಗೆ ಬಂದಿದ್ದೀವಿ, ಕೊಲ್ಲೂರು ಮೂಕಾಂಬಿಕೆಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಬಸ್ನಲ್ಲಿ ಅಲ್ಲಿ ಬರ್ತಾರೆ, ಗೃಹಲಕ್ಷ್ಮಿಯಿಂದ ದೇವಿಯ ಉಡಿಯನ್ನ ತುಂಬಿ ಖರ್ಚನ್ನ ಮಾಡಿ ಆರಾಮಾಗಿ ವಾಪಸ್ ಮನೆಗೆ ಬರ್ತಾರೆ. ಎಂತ ಪುಣ್ಯದ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳೇ, ನಾನು ಬೇರೆ ವಿಚಾರವನ್ನ ನಾನು ಮಾತನಾಡೋದಿಲ್ಲ. ನಾನು ಕೂಡ ರಾಮನ ಭಕ್ತಳು. ಆದ್ರೆ ರಾಮ ರಾಜ್ಯದ ಪರಿಕಲ್ಪನೆ ಇಟ್ಕೊಂಡು ಇವತ್ತು ಸರ್ಕಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ರಾಮ ರಾಜ್ಯದಲ್ಲಿ ಪ್ರತಿಯೊಂದು ಪ್ರಜೆ ಸುಖದಿಂದ, ಸಮೃದ್ಧಿಯಿಂದ, ನೆಮ್ಮದಿಯಿಂದ ಜೀವನವನ್ನ ಮಾಡುವುದೇ ರಾಮ ರಾಜ್ಯದ ಪರಿಕಲ್ಪನೆ. ಆ ರಾಮ ರಾಜ್ಯದ ಪರಿಕಲ್ಪನೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಮುಖಂಡತ್ವದ ಕರ್ನಾಟಕ ಸರ್ಕಾರ ಚಾಚು ತಪ್ಪದೆ ಮಾಡ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಮಾಧ್ಯಮದ ಒಬ್ರು ಸಹೋದರರು ನನಗೆ ಒಂದು ವಿಡಿಯೋ ಕಳಿಸಿದ್ರು. ಆ ವಿಡಿಯೋ ನೋಡಿದ್ರೆ ನನ್ನ ಕರುಳು ಬಹಳ ಈಚಿಕ್ ಬಂತು. ಮಹಿಳೆ ನಮಗೆ ಬಹಳ ಬೇಗ ಕೆಟ್ಟ ಅನ್ಸುತ್ತೆ. ಏನಿತ್ತು ಅಂದ್ರೆ, ಒಂದು ತಾಯಿ ತನ್ನ ಮಗನನ್ನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಗೋಳೈತಾ ಇದ್ಲು, ಅಳ್ತಾ ಇದ್ಲು. ಬಹಳ ಸಂಕಟದಲ್ಲಿ ತನ್ನ ತೊಂದರೆಯನ್ನ ದೇವರಿಗೆ ಹೇಳ್ತಾ ಇದ್ಲು. ಮಗ ಸತ್ತಿದ್ದ, 30 ವರ್ಷದ ಮಗ, ನಮ್ಮ ಜಿಲ್ಲೆಯಲ್ಲಿ. ಅಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ಲು, ಮಗನೇ ನೀನಂದ್ರೂ ಸತ್ತು ಹೋದೆ, 2000 ತಿಂಗಳ ಬರ್ತಾ ಇತ್ತು, ನಾನು ನೀನು ಸುಖವಾಗಿ ಇರ್ತಾ ಇದ್ವಲ್ಲ ಅಂತ ಹೇಳಿ ಅಂತ ದುಃಖದ ಸಂದರ್ಭದಲ್ಲಿ ಆ 2000 ರೂಪಾಯಿಯನ್ನ ನೆನೆದ್ಲಲ್ಲ ಆ ತಾಯಿ. ಇಂಥವ್ರಿಗೇನೆ ನಾವು ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಆ ಬಡ ಕುಟುಂಬದ ನೆರವಿಗೆ ನಮ್ಮ ಸರ್ಕಾರ ನಿಲ್ಬೇಕು. ರೋಡು, ರಸ್ತೆ, ಗಟರು, ಬ್ಯಾಂಕ್ಗಳನ್ನ, ಸ್ಕೂಲ್ಗಳನ್ನ, ಆಸ್ಪತ್ರೆಗಳನ್ನ, ಬ್ರಿಡ್ಜ್ಗಳನ್ನ ಎಲ್ಲ ನಾವು ಮಾಡಿದೀವಿ. ಆದ್ರೆ ಮನೆಯಲ್ಲಿ ರಾಮರಾಜ್ಯವನ್ನ ನಿರ್ಮಾಣ ಮಾಡಬೇಕನ್ನುವಂತ ನಮ್ಮ ಉದ್ದೇಶ ಏನಿದೆಯೋ ಅದು ನಿನ್ನೆ ಆ ವಿಡಿಯೋ ನೋಡಿ ನನಗೆ ನಿಜ ಅನಿಸ್ತು. ಆ ತಾಯಿ ಅಂತ ಒಂದು ದುಃಖದಲ್ಲೂ ಕೂಡ ನಮ್ಮನ್ನ ನೆನೆದ್ಲಲ್ಲ, ಅದೇ ನಾವು ಮಾಡಿದಂತ ಕೆಲಸಕ್ಕೆ ಒಂದು ಸ್ವಾರ್ಥಕತೆ ಅಂತ ಅನ್ಕೊಂಡು ಇವತ್ತು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವು ಶಕ್ತಿ ಯೋಜನೆ ಜಾರಿ ತಂದ ತಕ್ಷಣ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊಂದಲ ಸ್ಟಾರ್ಟ್ ಆಯ್ತು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲ ಆಯಿತು. ಆದರೂ ಕೂಡ ನಾವು ರಾಜಕಾರಣಿಗಳು ನಮ್ಗೆ ಯಾರೇ ಏನೇ ಬಂದು ಹೇಳಿದ ತಕ್ಷಣ ನಾವು ಆಫೀಸರ್ಗೆ ಫೋನ್ ಮಾಡಿ ದಬಾಯಿಸಿ, ಆದರೆ ಬಹಳಷ್ಟು ಸಮಾಧಾನದಿಂದ ನಮ್ಮ ಮಾತುಗಳನ್ನ ಕೇಳಿ ಎಲ್ಲ ಅಧಿಕಾರಿಗಳು ಸಹಕಾರ ಮಾಡಿದ್ರು. ಈ ಶಕ್ತಿ ಯೋಜನೆ ಇಷ್ಟೊಂದು ಸಕ್ಸಸ್ ಆಗ್ಲಿಕ್ಕೆ ಎಷ್ಟು ಸರ್ಕಾರ ಕಾರಣನೋ ಅಷ್ಟೇ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರಣ ಅನ್ನುವಂಥ ಮಾತನ್ನ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತೀನಿ. ಸರ್ಕಾರಗಳು ಯೋಜನೆಗಳನ್ನ ಕೊಡ್ತಾವೆ, ಆದ್ರೆ ಆ ಯೋಜನೆಗಳನ್ನ ಅರ್ಥಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಾ ಇರುವಂತ ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲ ಅಧಿಕಾರಿ ವರ್ಗಗಳಿಗೆ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮಾನ್ಯ ಮಂತ್ರಿಗಳ ಪರವಾಗಿ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನಿಮ್ಮ ಜೊತೆ ನಾವಿದ್ದೀವಿ, ಸರ್ಕಾರ ನಿಮ್ಮ ಜೊತೆ ಇದೆ. ಮುಂಬರುವಂತ ದಿನದಲ್ಲಿ ಈ ಶಕ್ತಿ ಯೋಜನೆಯಿಂದ ಈ ಸಾರಿಗೆ ಸಂಸ್ಥೆನ ಇನ್ನಷ್ಟು ಶಕ್ತಿಯುತವಾಗಿ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ತಾ, ವಿಶೇಷವಾಗಿ MD ಅವರಾಗ್ಲಿ, DC ಅವರಾಗ್ಲಿ, ನಮ್ಮ DTO ಅವರಾಗ್ಲಿ, ಮೇಡಮ್ ನೀವು ಬರಲೇಬೇಕು, ಸಾಹೇಬ್ರು ಕರೆದಿದ್ದಾರೆ ಅಂತ ಹೇಳಿದಕ್ಕೆ ಬೆಳಗ್ಗೆ 6:15 ನಾನು ಬಂದು ಮುಟ್ಟಿದೆ. ಬೆಳಗಾವಿಯನ್ನ ಬಂದು ಮುಟ್ಟಿ ಮತ್ತೆ ತಯಾರಾಗಿ ನನ್ನ ಒಂದು ಬದ್ಧತೆ, ಅಗೇನ್ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಮಿಟ್ಮೆಂಟ್ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನ ಹಾರೈಸ್ತೇನೆ. ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ಮತ್ತು ಇಲ್ಲಿ ಇರುವಂತವ್ರಿಗೆ ಮುಂದಿನ ವರ್ಷ ನಿಮಗೆ ಪದಕಗಳನ್ನ ಕೊಡುವಂತ ಕೆಲಸ ನೀವು ಮಾಡಿ, ಮುಂದಿನ ವರ್ಷ ಇನ್ನೂ ಒಮ್ಮೆ ಪದಕ ತಗೊಳ್ಳುವಂತ ಕೆಲಸ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಈ ಎಲ್ಲ ನೂತನವಾಗಿರುವಂತ ಬಸ್ಗಳ ಸಹಯೋಗವನ್ನ ನಮ್ಮ ಜಿಲ್ಲೆಯವರು ಪಡೆದುಕೊಳ್ಳಿ ಅಂತ ಹೇಳಿ, ಸರ್ವೇ ಜನ ಸುಖಿನೂ ಭವಂತೆ ಅನ್ನುವಂತ ಮಾತಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.